ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿತ್ ಮಹಿ ಕ್ರಿಯೇಷನ್ಸ್. ಇವತ್ತು ನಾವು ಕೇರಳ ಕಡೆ ವೆಕೇಷನ್ಗೆ ಅಂತೇಳ್ಬಿಟ್ಟು 3 ಡೇಸು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಹೇಗಿತ್ತು ನಮ್ಮ ಎಕ್ಸ್ಪೀರಿಯೆನ್ಸ್ನ ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ತುಂಬಾ ಎಕ್ಸೈಟ್ ಆಗಿದ್ದೆ ಈ ಕೇರಳ ಟ್ರಿಪ್ಗೆ ಹೋಗೋದಕ್ಕೋಸ್ಕರನೇ. ಬಿಕಾಸ್ ಇದು ನಮ್ಮ ಫಸ್ಟ್ ವೆಕೇಷನ್ ಕೇರಳಗೆ. ಮುನ್ನಾರ್ಗೆ ಹೋಗಬೇಕಂತ ಹೇಳಿ ನಂಗೆ ತುಂಬಾ ಆಸೆ ಇತ್ತು. ಸೊ ಎಕ್ಸೈಟ್ಮೆಂಟಲ್ಲಿ ನಾನಂತೂ ನನ್ನ ತಮ್ಮ ಅವ್ರು ಬರೋವರೆಗೂ ತುಂಬಾ ಎಕ್ಸೈಟಾಗಿ ರೆಡಿ ಆಗ್ತಾ ಇದ್ದೆ. ಸೊ ಫೈನಲಿ ಸ್ಟಾರ್ಟ್ ಆಯಿತು ನಮ್ಮ ಜರ್ನಿ ಕೇರಳ ಕಡೆಗೆ. ಸೊ ನಾವಂತೂ ಮಸ್ತ್ ಎಂಜಾಯ್ ಮಾಡಿಕೊಂಡು ಹೊರಟ್ವಿ ಕೇರಳ ಕಡೆ. ಬಟ್ ನಾವು ಅಂದ್ಕೊಂಡಷ್ಟು ಈಸಿಯಾಗಿರಲಿಲ್ಲ, ತುಂಬಾ ಡಿಸ್ಟೆನ್ಸ್ ಇತ್ತು. ಟ್ರಾವೆಲ್ ಮಾಡ್ತಾ ಹಾಗೆ ನಾವು ಮಧ್ಯದಲ್ಲಿ ಹೊಸೂರು ಹತ್ರ ನಾವು ಕಾಫಿಗೆ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಸೊ ವೆದರ್ಗೆ ನಮಗೆ ಕಾಫಿ ಟೀ ಎಲ್ಲ ಕುಡಿಬೇಕಂತ ಹೇಳಿ ಫೀಲ್ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ಟಾಪ್ ಮಾಡಿಬಿಟ್ಟು, ತುಂಬ ಚಳಿ ಇತ್ತು ಅಂತ ಹೇಳ್ಬಿಟ್ಟು ನಾನಂತೂ ಕೆಳಗೆ ಇಲ್ಲದೆ ಹೋಗಿಲ್ಲ. ನಮ್ಮ ಮನಿನೇ ತೊಗೊಂಬಂದು ಕಾಫಿ ತೊಗೊಂಬಂದು ಕೊಟ್ಟು ನಾನು ಕಾಫಿ ಕುಡಿತಾಯಿದ್ದೆ. ನಮ್ಮ ಮನೆ ಲೆಮನ್ ಟೀ ತೊಗೊಂಡಿತ್ತು. ಲೆಮನ್ ಟೀ ಕುಡ್ಕೊಂಡು ಹಾಗೆ ಅವರೆಲ್ಲ ಕಾಫಿ ಟೀ ಕುಡ್ಕೊಂಡ್ರು. ಮತ್ತೆ ಜರ್ನಿ ಸ್ಟಾರ್ಟ್ ಆಯಿತು ಕೇರಳ ಕಡೆಗೆ. ಸಂಚಾರದಲ್ಲಿ ಬೇಗ ಬಂತು ಮೇಘ, ಬೇಗ ಬಂತು ಮೇಘ, ಬೇಗ ನಿಲಿಯ ಮೇಘ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇನ್ನೇನು ಬೆಳಿಗ್ಗೆ ಆಗೋದ್ರಲ್ಲಿತ್ತು. ಸೊ ಕಾಫಿಗೆ ಅಂತೇಳ್ಬಿಟ್ಟು ಒಂದು ಕಡೆ ತಮಿಳ್ನಾಡಲ್ಲಿ ಕಾರ್ನ ಸ್ಟಾಪ್ ಮಾಡಿದ್ರು. ಸೊ ಅಲ್ಲಿ ನೋಡಿದ್ರೆ ಬೆಳಿಗ್ಗೆನೇ ದರ್ಶನ ಆಂಟಿ ಅಂಕಲು ಕಾಫಿ ಕುಡಿತಾ ಇದ್ರು. ನಮಗೆ ಆ ಶಾಪಲ್ಲಿ ನಾವು ಚಿಕ್ಕವರಾಗಿದ್ದಾಗ ಆಡ್ತಾ ಇದ್ವಲ್ಲ ಗಿರ್ಗಿಟ್ಲೆ, ಅದು ನಮಗೆ ಸಿಕ್ತು. ಸೊ ನನ್ನ ತಮ್ಮ ಅದನ್ನು ಹೇಗೆ ನಾವು ಆಡ್ತಾ ಇದ್ವಿ ಅಂತೇಳಿ ಒಂದ್ಸರಿ ಮಾಡಿ ತೋರಿಸ್ದ. ಹಾಗೆ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಹಾಗೆ ಬಂದೋಯ್ತು ನಮ್ಮ ಕಣ್ಮುಂದೆ. ಹಾಗೆ ಸ್ವಲ್ಪ ಮುಂದೆ ಹೋದ್ವಿ. ನೆಕ್ಸ್ಟು ನಾವು ಹೊಟ್ಟೆ ಹಸಿತಾಯ್ತು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಹೋಟೆಲ್ ಅಂತ ಹೇಳ್ಬಿಟ್ಟು ತಮಿಳ್ನಾಡಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ರು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ನಮಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಫುಡ್ಡನ್ನು ನಾವು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮದೇ ಆದಂತಹ ಕರ್ನಾಟಕ ಫುಡ್ಡಲ್ಲಿ ಏನೂ ಸಿಗ್ತಾ ಇರಲಿಲ್ಲ, ನಮಗೆ ಬೇಕಾಗಿರೋದು ಸಹ ಸಿಗ್ತಾ ಇರಲಿಲ್ಲ. ಬರೀ ಇಡ್ಲಿ ದೋಸೆ ತಿಂದ್ಕೊಂಡೇ ಬಂದ್ವಿ 4 ಡೇಸ್. ನಮಗೆ ಫುಡ್ಡು ತುಂಬಾ ಕಷ್ಟ ಆಯಿತು. ಸೊ ನಾವು ಎಂಟರ್ ಆದ್ವಿ, ಬಟ್ ಫುಡ್ ಚೆನ್ನಾಗಿತ್ತು. ಸೊ ಫೈನಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಬ್ಯಾಟಿಂಗಿಗೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ತಮಿಳ್ನಾಡಲ್ಲಿ ಜಾಸ್ತಿ ಎಲ್ಲ ಬಾಳೆ ಎಲೆ ಊಟನೇ ಅಂತೆ. ಆ ಕಡೆ ನಮಗೆ ಇಷ್ಟ ಆಗೋದು ಜಾಸ್ತಿ ಇಡ್ಲಿ ಮತ್ತು ದೋಸೆನೇ ಅಂತ ಹೇಳ್ತಾಯಿದ್ರು ನನ್ನ ತಮ್ಮವರು. ಸೊ ಅದಕ್ಕೆ ನಾನು ಇಡ್ಲಿ ಮತ್ತು ದೋಸೆನೇ ತೊಗೊಂಡ್ವಿ. ನಾನು ನಮ್ಮ ಮನೆ ಎಲ್ಲರೂ ಅಷ್ಟೇ. 2 ಟೈಪ್ಸ್ ಆಫ್ ಚಟ್ನಿ ಸಾಂಬಾರು ಎಲ್ಲ ಇತ್ತು. ಅಲ್ಲಿಂದ ದೋಸೆ ಇಡ್ಲಿ ಎಲ್ಲ ತಿಂದ್ಕೊಂಡು ನಾವು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹೋಗೋ ರೋಡಲ್ಲಿ ನವಿಲು ಎಲ್ಲ ಇತ್ತು, ಗ್ರೀನರಿ ಸ್ಟಾರ್ಟ್ ಆಯಿತು. ಸೊ ನಿಯರ್ ಕೇರಳ ನಾವು ರೀಚ್ ಆಗ್ತಾಯಿದ್ವಿ. ಇನ್ನೇನು ಮುನ್ನಾರ್ಗೆ ರೀಚ್ ಆಗೋ ಟೈಮ್ ಬಂದಿತ್ತು. ಅಲ್ಲಿಂದ ಘಾಟ್ ಸೆಕ್ಷನ್ನು ಸ್ಟಾರ್ಟ್ ಆಯಿತು ನಮಗೆ. ಅಲ್ಲಲ್ಲೇ ನಮಗೆ ಸಣ್ಣ ಸಣ್ಣ ಜರಿಗಳು ಫಾಲ್ಸ್ಗಳೆಲ್ಲ ಕಾಣಿಸ್ತಾ ಇದ್ವು. ತುಂಬಾ ಗ್ರೀನರಿ ಆಗಿತ್ತು. ಹಾಗೆ ಅಲ್ಲಿಂದ ವೆದರ್ ಕೂಡ ತುಂಬಾ ಚೇಂಜ್ ಇತ್ತು. ನಮಗೆ ಆ ವೆದರ್ ಕೋಲ್ಡ್ ವೆದರ್ ಸ್ಟಾರ್ಟ್ ಆಗಿತ್ತು. ತುಂಬಾ ಚಳಿ ಇತ್ತು. ನೇನು ಮುನ್ನಾರ್ಗೆ ಒಂದು 20 ಕಿಲೋಮೀಟರ್ಸ್ 30 ಕಿಲೋಮೀಟರ್ಸ್ ಇದೆ ಅನ್ನುವಾಗ ಆಲ್ರೆಡಿ ಬಿಗ್ ಫಾಲ್ಸ್ ಎಲ್ಲ ಸಿಗ್ತಾಯಿತ್ತು ನಮಗೆ. ಸೊ ನಾವಲ್ಲಿ ಸ್ಟಾಪ್ ಮಾಡಿದ್ವಿ. ಈ ಫಾಲ್ಸು ವೆದರ್ ಮಾತ್ರ ತುಂಬಾ ಕೋಲ್ಡ್ ಇತ್ತು, ಮಳೆ ಬರೋ ವಾತಾವರಣ ಕೂಡ ಇತ್ತು. ನಾವಲ್ಲಿ ಸ್ಟಾಪ್ ಮಾಡಿ ಈ ಫಾಲ್ಸ್ನ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ಕಾಫಿ ಕುಡ್ಕೊಂಡು ಹಾಗೆ ನಾವು ನಮ್ಮ ಡೆಸ್ಟಿನೇಷನ್ನ ರೀಚ್ ಆಗಬೇಕಂತ ಹೇಳ್ಬಿಟ್ಟು ಬೇಗ ಹೊರಟ್ವಿ. ನಾವು ಮುನ್ನಾರಲ್ಲಿ ಹಿಲ್ ಸ್ಟೇಷನಲ್ಲಿ ಒಂದು ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ಸೊ ಮುನ್ನಾರ್ ಸಿಟಿಯಿಂದ ನಾವು ಹೋಗಬೇಕಾದ್ರೆ ತುಂಬಾ ಟೀ ಎಸ್ಟೇಟ್ಗಳೆಲ್ಲ ಸಿಗ್ತಾಯಿತ್ತು, ಗ್ರೀನರಿ, ವೆದರು, ಫಾಗ್ ಎಲ್ಲ ಇತ್ತು. ಮಳೆ ಕೂಡ ಬಂದು ನಿಂತೋಗಿತ್ತು. ನಾವು ಮಾಡಿದ್ದ ಹೋಮ್ ಸ್ಟೇ ಬಂದು ಮುನ್ನಾರಿಂದ 6 to 7 ಕಿಲೋಮೀಟರ್ಸ್ ಇತ್ತು. ಅದು ಮಿಡಲ್ ಆಫ್ ಹಿಲ್ ಸ್ಟೇಷನಲ್ಲೇ ಇತ್ತು. ಹಾಗೆ ಅದು ತುಂಬಾ ಗ್ರೀನರಿ ಆಗಿತ್ತು. ಅಲ್ಲಿ ಸುತ್ತಮುತ್ತ ಟೀ ಗಾರ್ಡನ್ಸು ಹಾಗೆ ಫಾಲ್ಸ್ ಎಲ್ಲ ಇತ್ತು ನಾವು ಮಾಡಿದ್ದು ಹೋಮ್ ಸ್ಟೇ. ಸೊ ನಾವು ಫೈನಲಿ ಮುನ್ನಾರ್ ರೀಚ್ ಆದ್ವಿ. He's my new friend, Lochin. Hi. I heard you all. ಮಾನ್ಸೂನಲ್ಲಿ ಬೇರೆ ಹೋಗಿದ್ದೀವಿ. ತುಂಬಾ ಆ ಗ್ರೀನರಿ, ಮಳೆ ಬರ್ತಾಯಿತ್ತು, ಆ ಫಾಗು ಎಲ್ಲನೂ ತುಂಬಾ ಇಷ್ಟ ಆಗ್ತಾಯಿತ್ತು ನಮಗೆ. ನಾವು 3 ಪೇರ್ಸ್ ಹೋಗಿದ್ವಿ. ನಾನು, ನಮ್ಮ ಹಸ್ಬೆಂಡು, ನನ್ನ ತಮ್ಮ ಮತ್ತು ಅವ್ರ ವೈಫು. ಹಾಗೆ
ನನ್ನ ಫ್ರೆಂಡ್ ಅವ್ರ ಫ್ಯಾಮಿಲಿ ಹೊರಟಿದ್ವಿ. ಸೊ ಅವ್ರಿಗೆ ತುಂಬಾ ಚಿರಪರಿಚಿತವಾಗಿತ್ತು ಕೇರಳ. ಸೊ ನಮಗೆ ಈಸಿ ಆಯಿತು ನಮಗೆ ಎಕ್ಸಾಕ್ಟ್ ಟೈಮ್ಗೆ ರೀಚ್ ಆಗೋದಕ್ಕೆಲ್ಲನ. ನನಗೆ ಆ ಮಳೆಯಲ್ಲಿ ನಮ್ಮ ಮನೆ ಮೇಲೆ ಒಂದು ಸಾಂಗ್ ಹೇಳ್ಬೇಕಂತ ಅನ್ನಿಸ್ತು. ಸೊ ಆಗ ನಾನು ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ, ಓ ತುಂಬ ಕುತೂಹಲ, ಹನಿ ಹನಿಯ ಇನಿದನಿಗೆ ನಾವಿವರಿಸಿ ಹೇಳಲ, ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ನೆಕ್ಸ್ಟು ನಾವು ಬುಕ್ ಮಾಡಿದ್ದಂಥ ಹೋಮ್ ಸ್ಟೇಗೆ ನಾವು ರೀಚ್ ಆದ್ವಿ. ಅಲ್ಲೂ ಕೂಡ ಮಳೆ ಹನಿ ಜಿನುಗ್ತಾ ಇತ್ತು. ಸೊ ನೆಕ್ಸ್ಟ್ ಹಂಗೇ ನಾವು ನಮ್ಮ ಲಗೇಜ್ ಎಲ್ಲ ತಗೊಂಡು ನಮ್ಮ ಬುಕ್ ಮಾಡಿರೋಂತಹ ಹೋಮ್ ಸ್ಟೇ ಒಳಗಡೆ ಹೋದ್ವಿ. ನಾವು ಸ್ಟೇ ಆಗಿದ್ದಂತಹ ಹೋಮ್ ಸ್ಟೇ ನೇಮ್ ಬಂದು ಈಗಲ್ ಮೌಂಟೇನ್ ಅಂತ ಹೇಳ್ಬಿಟ್ಟು ಬಾಲ್ಕನಿ ಎಲ್ಲ ಇತ್ತು. ಬಾಲ್ಕನಿಯಿಂದ ಹೊರಗಡೆ ಹೋದ್ರೆಲ್ಲ ತುಂಬಾ ಫಾಲ್ಸು, ಗ್ರೀನರಿ, ಹಿಲ್ ಸ್ಟೇಷನ್ನು ಎಲ್ಲ ಥರದ್ದು ವ್ಯೂ ಕೂಡ ಇತ್ತು ನಮಗೆ. ಸೊ ಆ ವೆದರ್ಗೆ ಬಿಸಿ ಬಿಸಿ ಕಾಫಿ, ಸೊ ವೆದರ್, ಗ್ರೀನರಿ ಎಲ್ಲ ಚೆನ್ನಾಗಿತ್ತು. ನಾವು 3 ಸಪ್ರೇಟ್ ರೂಮ್ಸ್ನ ಮಾಡ್ಕೊಂಡಿದ್ವಿ. ಸೊ ಎಲ್ಲದರಲ್ಲೂ ಸೇಮ್ ವ್ಯೂನೇ ಇತ್ತು. ಇದೇ ಥರ ಬಾಲ್ಕನಿ ಇತ್ತು, ಇದೇ ಥರ ರೂಮ್ಸ್. ನನಗೆ ಇದು ಹೊಸ ಅನುಭವ. ನಾನು ಮತ್ತು ನಮ್ಮ ಹಸ್ಬೆಂಡು ಹೋಗಿರೋದು ಫಸ್ಟ್ ವೆಕೇಷನ್ ಇದು. ನಾನು ಈ ನೇಚರನ್ನು ತುಂಬಾ ಎಂಜಾಯ್ ಮಾಡಿದೆ. ನನಗೆ ಈ ವೆದರ್ ಆಗಿರ್ಬೋದು, ಈ ಗ್ರೀನರಿ, ಹಿಲ್ ಸ್ಟೇಷನ್ನು, ತುಂಬ ಜನರಿಂದ ದೂರ ಇದ್ದು ತುಂಬಾ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಹೋಮ್ ಸ್ಟೇ ಪಕ್ಕದಲ್ಲೇ ಒಂದು ಸಣ್ಣದಾಗಿ ಫಾಲ್ಸ್ ಹರಿತಾ ಇತ್ತು. ನಾವಲ್ಲೇ ಫೋಟೋಶೂಟ್ ಎಲ್ಲ ಮಾಡ್ಕೊಂಡ್ವಿ. ನಾನಂತೂ ಫುಲ್ ಎಂಜಾಯ್ ಮಾಡಿದೆ. ಫೋಟೋಸ್ ಎಲ್ಲ ಚೆನ್ನಾಗಿ ತಗೊಂಡೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ಫಾಲ್ಸು, ಜರಿಗಳು, ಅದೇ ರೀತಿ ಮಳೆ, ಈ ರೀತಿ ಇತ್ತು ನಮ್ಮ ಮೊದಲನೇ ದಿನದ ಕೇರಳದ ಪ್ರವಾಸ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮರೀದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ವಿತ್ ಮಹಿ ಕ್ರಿಯೇಷನ್ಸ್.